KSOU B.Ed ಎಂಟ್ರೆನ್ಸ್ ಎಕ್ಸಾಮ್ ಬರೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಈ ಒಂದು 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯನ್ನು ಈಗ ಬಿಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಮೃಗಾಲಯದ ಆವರಣದಲ್ಲಿ ಜಿಂಕೆಗಳು ಮತ್ತು ನವಿಲುಗಳಿವೆ. ತಲೆಗಳ ಎಣಿಕೆಯು 80 ಆಗಿದ್ದು ಕಾಲುಗಳ ಎಣಿಕೆ 200 ಆಗಿದೆ. ಎಷ್ಟು ನವಿಲುಗಳಿವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ಒಂದು ಮೃಗಾಲಯದಲ್ಲಿ ಒಟ್ಟು ಜಿಂಕೆಗಳು ಮತ್ತು ನವಿಲುಗಳು 2 ಇದ್ದಾವೆ. ತಲೆಗಳ ಎಣಿಕೆ 80 ಆಗಿದೆ ಮತ್ತು ಕಾಲುಗಳ ಎಣಿಕೆ 200 ಆಗಿದೆ. ಹಾಗಾದರೆ ನವಿಲುಗಳ ಸಂಖ್ಯೆ ಎಷ್ಟು? ನೋಡಿ, ಇಂತಹ ಯಾವುದೇ ಲೆಕ್ಕವನ್ನು ಕೊಟ್ಟಾಗ ನಾವು ಈಸಿಯಾಗಿ ಲೆಕ್ಕವನ್ನು ಬಿಡಿಸಬೇಕು. ಮೊದಲು ನೋಡಿ ಈಗ ಮೊದಲು ತಲೆಗಳ ಎಣಿಕೆಯನ್ನು ತಿಳ್ಕೊಳ್ಳಿ. ತಲೆಗಳ ಎಣಿಕೆ ಎಷ್ಟಿದೆ? ಅಲ್ಲಿ 80 ಇದೆ. ಹಾಗೂ ಕಾಲುಗಳ ಎಣಿಕೆ ಎಷ್ಟಿದೆ? ಕಾಲುಗಳ ಎಣಿಕೆ 200 ಇದೆ. ಈಗ ನಾವು ನವಿಲುಗಳ ಸಂಖ್ಯೆ ಅಂದರೆ 2 ಕಾಲುಗಳ ಒಂದು ಪಕ್ಷಿಗಳ ಒಂದು ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ ಮೊದಲು ನಾವು ಏನು ಮಾಡಬೇಕಪ್ಪ ಅಂತಂದರೆ, ಈ ಕಾಲುಗಳ ಎಣಿಕೆಯಲ್ಲಿ ನಾವು ಅರ್ಧ ಭಾಗನ ತೆಗೆದುಕೊಳ್ಬೇಕು. ಅಂದರೆ ಈ ಕಾಲುಗಳ ಎಣಿಕೆಯನ್ನು ನಾವು 2ರಿಂದ ಭಾಗಿಸ್ಬೇಕು. 2 1 2 3. ಈ 100ನ್ನು ಏನು ಮಾಡಬೇಕಂದ್ರೆ, ಈ 100ರಿಂದ ಈ 80 ಅಂದರೆ ತಲೆಗಳ ಎಣಿಕೆಯನ್ನು ಮೈನಸ್ ಮಾಡಬೇಕು. ಆಗ ಉತ್ತರ 20 ಬಂದಿದೆ. ನೋಡಿ, ಇಷ್ಟು ಸಿಂಪಲ್ ಇದು. ಈ 20 ಏನಿದೆಯಲ್ಲ, ಇದೇ ದೊಡ್ಡ ಪ್ರಾಣಿ ಅಂದರೆ 4 ಕಾಲುಗಳ ಪ್ರಾಣಿಯ ಸಂಖ್ಯೆ. ಇದು 20 ಆನ್ಸರ್ ಬಂದಿದೆಯಲ್ಲ, ಇದು 4 ಪ್ರಾಣಿ ಅಂದರೆ ದೊಡ್ಡ ಪ್ರಾಣಿಯ 4 ಕಾಲುಗಳುಳ್ಳ ಪ್ರಾಣಿ. ಹಾಗಾದರೆ ನೆಕ್ಸ್ಟು ಈ 20ರಲ್ಲಿ ಮತ್ತು ಈ 80ರಲ್ಲಿ 20ನ್ನು ಕಳೆದ್ರೆ 60 ಬರುತ್ತೆ. ಅಂದರೆ ಈ 80ರಲ್ಲಿ ಮತ್ತು 100ರಲ್ಲಿ ಈಗ ನಾವು ಈ 80 ಅಂದರೆ ತಲೆಗಳ ಸಂಖ್ಯೆಯನ್ನು ಕಳೆದಾಗ ಏನಾಯಿತು? 20 ಬಂದಿದ್ದು. ಆ 20 ಉತ್ತರನೇ 4 ಕಾಲುಗಳ ಸಂಖ್ಯೆ ಪ್ರಾಣಿಯಾಗಿರ್ತದೆ. ಹಾಗೂ ಮತ್ತು 80ರಲ್ಲಿ 20ನ್ನು ಕಳೆದಾಗ 60 ಬಂತು. ಇದೇನಿದೆಯಲ್ಲ, ಇದು 2 ಕಾಲುಗಳ ಪ್ರಾಣಿ. ಇದು ಸಂಖ್ಯೆ, ಇದು ಕಾಲುಗಳ ಪ್ರಾಣಿಗಳ ಸಂಖ್ಯೆ. ಇದು ಈಗ ನೋಡಿ, ಸರಿ ಆಯ್ತು ನೋಡಿ. ಇದು 20 ಎಂಬುದು 4 ಕಾಲುಗಳುಳ್ಳ ಪ್ರಾಣಿ ಸಂಖ್ಯೆ. ಈ 60 2 ಕಾಲುಗಳುಳ್ಳ ಪ್ರಾಣಿಗಳ ಸಂಖ್ಯೆ. ಈಗ ನೋಡಿ, ಎಷ್ಟು 2 ಸೇರಿ ಎಷ್ಟಾಯಿತು? 80 ಆಯಿತು. ನೋಡಿ, ಈಗ ನೀವು ಲೆಕ್ಕವನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ನೋಡಿ 20 ಅಂದರೆ 4 ಕಾಲುಗಳ ಪ್ರಾಣಿ ಅಂದರೆ ಜಿಂಕೆಗಳ ಸಂಖ್ಯೆ. ಅದಕ್ಕೆ 4 ಕಾಲಿರ್ತವೆ. 24 80 ಆಯಿತು. ನಂತರ 60 ಏನು ಸಿಕ್ಕಿದೆ ನಮ್ಗೆ ಉತ್ತರ? ಅಂದರೆ ನವಿಲುಗಳ ಸಂಖ್ಯೆ ಸಿಕ್ಕಿದೆ 60 ನವಿಲಿದ್ದರೆ ಅದಕ್ಕೆ 2 ಕಾಲಿರ್ತದೆ. 6 120 ಕಾಲುಗಳಾಗತ್ತೆ. ಈಗ ನೋಡಿ, ಈಗ ಪ್ರಾಣಿಗಳ ಸಂಖ್ಯೆ 80 ಆಯಿತು, ಕಾಲುಗಳ ಸಂಖ್ಯೆ 200 ಆಯಿತು. ಈಗ ಉತ್ತರ ಸರಿ ಆಯಿತು. ಇಲ್ಲಿ ನೋಡಿ 20 4 ಕಾಲುಗಳ ಪ್ರಾಣಿಗಳ ಸಂಖ್ಯೆ 24 80. 60 ಇದು 2 ಕಾಲುಗಳ ಪ್ರಾಣಿಗಳ ಸಂಖ್ಯೆ 62 120. ಈಗ ಒಟ್ಟು ನೋಡಿ, ಇದು 80 ಪ್ರಾಣಿ ಆಯಿತು, 200 ಕಾಲಾಯಿತು. ಅಲ್ಲಿ ಪ್ರಶ್ನೆ ಕೇಳಿದರೆ ಎಷ್ಟು ನವಿಲುಗಳಿವೆ ಅಂತ ಕೇಳಿದರೆ, ನವಿಲುಗಳು ಎಷ್ಟಿದ್ದಾವೆ? 60 ಇದ್ದಾವೆ. ನವಿಲುಗಳು ಎಷ್ಟಿದ್ದಾವೆ? 60. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ, ನವಿಲುಗಳು. ಇಲ್ಲಿ ನೋಡಿರಿ, ಈ ಥರ ಯಾವುದೇ ಪ್ರಶ್ನೆ ಕೇಳಲಿ ನೀವು ಈ ಥರ ಲೆಕ್ಕವನ್ನು ಮಾಡ್ಕೋಬೇಕು. ಇನ್ನೊಂದು ಲೆಕ್ಕ ಹೇಳ್ತೀನಿ ನೋಡಿ. ಇವಾಗ ಉದಾಹರಣೆಗೆ ಕೋಳಿಗಳು ಮತ್ತು ಆಕಳುಗಳು ಅಂತ ತಿಳ್ಕೊಳ್ಳಿ. ಕೋಳಿಗಳು ಮತ್ತು ಆಕಳುಗಳು. ಈಗ ಒಟ್ಟು ಕಾಲುಗಳ ಸಂಖ್ಯೆ 100. ಒಟ್ಟು ಕಾಲುಗಳ ಸಂಖ್ಯೆ ಎಷ್ಟು? ಒಟ್ಟು ಕಾಲುಗಳ ಸಂಖ್ಯೆ 140 ಅಂದ್ಕೊಳ್ಳಿ. ಮತ್ತು ತಲೆಗಳ ಸಂಖ್ಯೆ 48. ತಲೆಗಳ ಸಂಖ್ಯೆ
48 ಅಂತ ಅಂದ್ಕೊಳ್ಳಿ. ಇವಾಗ ನಂತರ ನೋಡಿ, ಈಗ ನೀವು ಕೋಳಿಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಕೋಳಿ ಎಷ್ಟಿದ್ದಾವೆ ಅಂತ ಕಂಡುಹಿಡಿಬೇಕು. ಅದು ಯಾವ ರೀತಿ ಅಂತಂದರೆ ನೋಡಿ, ಈಗ ನೋಡಿ ಒಟ್ಟು ಕಾಲುಗಳ ಸಂಖ್ಯೆಯಲ್ಲಿ ಇದನ್ನು ಅರ್ಧ ಭಾಗ ಮಾಡ್ಕೊಳ್ಳಿ. 2ರಿಂದ ಭಾಗಿಸ್ಕೊಳ್ಳಿ. 2 ಒಳ್ಳೆ 14, 70 ಈ 70ರಲ್ಲಿ 48 ತಲೆಗಳ ಸಂಖ್ಯೆಯನ್ನು ಕಳೀರಿ. ನೋಡಿ, 10ರಲ್ಲಿ 8 ಹೋದರೆ 2, 6 ಉಳಿತು. 6ರಲ್ಲಿ 4 ಹೋದರೆ 2. ಇದೇನಿದೆ, ಇದು 4 ಕಾಲುಗಳ ನೋಡಿ, ಇದು 70 ಬಂದರೆ ಉತ್ತರ. 70ರಲ್ಲಿ 48 ತಲೆಗಳ ಸಂಖ್ಯೆಯನ್ನು ಕಳೆದ್ರೆ 22 ಬಂತು. ಈ 22 ಇದೇ ದೊಡ್ಡ ಪ್ರಾಣಿಯ ಸಂಖ್ಯೆ, ಅಂದರೆ 4 ಕಾಲುಗಳುಳ್ಳ ಪ್ರಾಣಿ ಸಂಖ್ಯೆ. ಈಗ ನಮಗೇನು ಬೇಕು? ಕೋಳಿಗಳ ಸಂಖ್ಯೆ ಬೇಕು. ಈಗ ನೋಡಿ, ಈಗ ಮತ್ತೆ 48ರಲ್ಲಿ ನೋಡೋಕ್ಕಂದರೆ 22 ಕಳಿಬೇಕು. 8ರಲ್ಲಿ 2 ಹೋದರೆ 6, ಮತ್ತು 4ರಲ್ಲಿ 2 ಹೋದರೆ 2, ಅಂದರೆ ಈ 26 ಇದೆಯಲ್ಲ, ಇದೇ ಕೋಳಿಗಳ ಸಂಖ್ಯೆ. ಇದೇನಿದು ಕೋಳಿಗಳ ಸಂಖ್ಯೆ. ಈಗ ನೀವು ಇದನ್ನು ಬೇಕಾದ್ರೆ ನೀವು ತಾಳೆ ಹಾಕಿ ನೋಡ್ಬೋದು. ಹೇಗೆ ಅಂದರೆ, ಈಗ ನೋಡಿ, ಒಟ್ಟು ಕಾಲುಗಳ ಸಂಖ್ಯೆ ಎಷ್ಟು? 140, ತಲೆಗಳ ಸಂಖ್ಯೆ 48. ಈಗ ನೋಡಿ, ಈಗ ಆಕಳು ಎಷ್ಟಿದ್ದಾವೆ? 22 ಇದ್ದಾವೆ. 22 ಇಂಟು 4, 22 ಇಂಟು 4, 4 8, 4 8. ಮತ್ತು ಕೋಳಿ ಎಷ್ಟಿದೆ? 26 ಇದೆ. 26 ಇಂಟು 2, 6 12, ಕೈಲೆ 1, 2 4, 1 5. ಈಗ ನೋಡಿ, 8 2 10, ಕೈಲೆ 1, 9 10 14, ಅಂದರೆ ಈಗ 144 ಒಟ್ಟು ಕಾಲುಗಳ ಸಂಖ್ಯೆ 140, ಹಾಗೂ ಪ್ರಾಣಿಗಳ ಸಂಖ್ಯೆ ನೋಡಿ 48. ಈ ರೀತಿಯಾಗಿ ನಾವು ತಾಳೆ ನೋಡಿದಾಗ ಒಟ್ಟು ತಲೆಗಳ ಸಂಖ್ಯೆ 48, ಒಟ್ಟು ಕಾಲುಗಳ ಸಂಖ್ಯೆ 140. ಈ ರೀತಿಯಾಗಿ ನೀವು ಯಾವುದೇ ಈ ಥರ ಪ್ರಶ್ನೆ ಯಾವುದೇ ಕೇಳಲಿ, ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ಆ ಕಾಲುಗಳ ಸಂಖ್ಯೆಯನ್ನು 2ರಿಂದ ಭಾಗಿಸ್ಕೊಳ್ಳಿ. ನಂತರ ಆ ಉತ್ತರ ಬಂದಿರತಕ್ಕಂಥ ಉತ್ತರಕ್ಕೆ ತಲೆಗಳ ಸಂಖ್ಯೆಯನ್ನು ಮೈನಸ್ ಮಾಡಿ. ನಂತರ ತಲೆಗಳ ಸಂಖ್ಯೆ ಮೈನಸ್ ಮಾಡಿದ ಮೇಲೆ ಆ ಬಂದಂಥ ಉತ್ತರನೇ 4 ಪ್ರಾಣಿಗಳ ಸಂಖ್ಯೆ, ಅಂದರೆ 4 ಕಾಲುಗಳುಳ್ಳ ಪ್ರಾಣಿಗಳ ಸಂಖ್ಯೆ ಆಗಿರ್ತದೆ. ನಂತರ ಈಗ ಏನು ಮಾಡಬೇಕು ಮತ್ತೆ ಆ ತಲೆಗಳ ಸಂಖ್ಯೆಯಿಂದ ಬಂದಂಥ ಉತ್ತರವನ್ನು, ಅಂದರೆ ಏನು 4 ಪ್ರಾಣಿಗಳ ಸಂಖ್ಯೆ ಸಿಗ್ತಲ್ಲ, ಅದನ್ನು ಕಳೆದಾಗ ನಿಮಗೆ 2 ಕಾಲುಗಳ ಪ್ರಾಣಿಗಳ ಸಂಖ್ಯೆ ಸಿಗುತ್ತೆ. ಇದು ತುಂಬ ಈಸಿಯಾಗಿದೆ. ಚೆನ್ನಾಗಿ ಅಭ್ಯಾಸ ಮಾಡಿದರೆ ಖಂಡಿತ 1 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.